ಮಾನವನ ಮತ್ತು ಇರುವೆಯ ಮಧ್ಯೆ ನಡೆದ ಕುಸ್ತಿಯಲ್ಲಿ ಇರುವೆ ಇದರಲ್ಲಿ ಗೆದ್ದು ಭಾಗವಹಿಸಿದೆ. ಆಫ್ರಿಕಾ ಖಂಡದಲ್ಲಿ 6 ಕಾಲಿನ ಹುಲಿಯೂ ಇದೆಯಂತೆ. ನಂಬ್ತೀರಾ? ಕೋತಿ ಮತ್ತು ನಾಯಿಯು ಲಾಂಗ್ ಡ್ರೈವ್ ಹೋಗಿದಂತೆ. ನೀವು ಹೋಗ್ತೀರಾ? 1 ವರ್ಷದ ಮಗುವು ಬಸ್ ನಡೆಸಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ. ಯಾರಾದ್ರೂ ಡ್ರೈವರ್ ಆಗ್ತೀರಾ? ಆಸ್ಟ್ರೇಲಿಯಾದಲ್ಲಿ ಗಾಂಧಿ ತಾತ ನೋಟ್ ಇದೆ ಅಂತೆ. ಅಲ್ಲಿ ಗಾಂಧಿ ತಾತ ನೋಟ್ ಇರುತ್ತಾ? ನಿಮಗೂ ಬೇಕಾ? ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಶ್ರೀಲಂಕಾದಲ್ಲಿ ನಾಗವಲ್ಲಿ ನೃತ್ಯ ಮಾಡುತ್ತಿರುವುದನ್ನು ಕಂಡು ಜನರು ನೋಡಿ ಬೆಚ್ಚಗಾದರು. ಮಾನವನ ಕಿವಿ ಹೊರಬಂದ ವಿಷಯವು ಆಫ್ರಿಕಾದಲ್ಲಿ ಕಂಡುಬಂದಿದೆ. ಸಿಂಹವು ಎಮ್ಮೆಗೆ ಜನ್ಮ ಕೊಟ್ಟು ವಿಷಯ ಜಾರಿಗೆ ಬಂದಿದೆ. ಒಂದು ವಿಮಾನದಲ್ಲಿ 100 ಕೋತಿಗಳು ಪ್ರಯಾಣ ಬೆಳೆಸುತ್ತಿರುವಾಗ ಒಂದು ನೊಣ ಈ ವಿಮಾನಕ್ಕೆ ಡಿಕ್ಕಿ ಹೊಡೆದು ವಿಮಾನವು ನಮ್ಮ ಮುದ್ಗಲ್ ಕೋಟೆಯಲ್ಲಿ ಬಿದ್ದು ಬ್ಲಾಸ್ಟ್ ಆಗಿದ್ದರೂ 100 ಕೋತಿಗಳು ಜೀವಂತವಾಗಿದ್ದು ಮುದ್ಗಲ್ ಗುಡ್ಡದಲ್ಲಿ ಮೇಲೆ ಡ್ಯಾನ್ಸ್ ಮಾಡುತ್ತಿವೆ. ನೀವು ಹೋಗ್ತೀರಾ ಡ್ಯಾನ್ಸ್ ಮಾಡೋಕ್ಕೆ? ನಮ್ಮ ಕಾಲೇಜಿನ ಮರಗಳ ನೆರಳು ಅತಿಯಾಗಿ ತಂಪು ಹೊಂದಿದ್ದು ಕಾರಣ ಈ ಮರಗಳಿಗೆ ಆಫ್ರಿಕಾದಲ್ಲಿ ಬೇಡಿಕೆ ಹೆಚ್ಚಾಗಿದ್ದು ಆಫ್ರಿಕಾದ 1000 ಜನರು ಇಂದು ರಾತ್ರಿ ಅರುಮಾ ಕಾಲೇಜಿಗೆ ಪ್ರಯಾಣ ಬೆಳೆಸಿ ಕಾಲೇಜಿನ ಮರಗಳ ಕೆಳಗೆ ವಿಶ್ರಾಂತಿ ಪಡೆಯಲು ಇಚ್ಛಿಸುತ್ತಿದ್ದಾರೆ. ಪ್ರಜಾವಾಣಿ ಇದೇ ಪೇಪರ್ನಲ್ಲಿ ಬಂದಿದೆ. ಇಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನದ ಅಂಗವಾಗಿ ನಮ್ಮ ಜಿಲ್ಲೆಯ 6 ಜಿಲ್ಲೆಗಳು ಅಭಿವೃದ್ಧಿಗೊಳಿಸಲು ಸಾವಿರಾರು ಸೊಳ್ಳೆಗಳು ಕೊಳಚೆ ನೀರಿನಲ್ಲಿ ಹೋರಾಟ ಮಾಡುತ್ತಿವೆ. ಇದರಿಂದ ಸಾವಿರಾರು ಡೆಂಗು ಜ್ವರದಿಂದ ಬಚಾವಾಗಿದ್ದಾರೆ. ಈಗ ನಿಮಗೆ ಪ್ರಶ್ನೆಯನ್ನು ಕೇಳುತ್ತೇನೆ, ನೀವು ಇದಕ್ಕೆ ತಕ್ಕಂತ ಉತ್ತರವನ್ನು ನೀಡಬೇಕು. ಬ್ಯಾಟ್ ಇಲ್ಲ ಬಾಲ್ ಐತಿ, ಮೀನಿಲ್ಲ ನೀರೈತಿ. ರೈಟ್ ಆನ್ಸರ್. ನಮ್ಮ ಕಾಲೇಜಿನ ಮೇಲೆ ಏರುವಾಗ ಎಷ್ಟು ಮೆಟ್ಟಲುಗಳಿವೆ? ಎಷ್ಟು ಮೆಟ್ಟಲುಗಳಿವೆ? ರೈಟ್ ಆನ್ಸರ್. ಗೊತ್ತಿದ್ದಾರೆ ಹೇಳ್ಬೇಡ, ಅವ್ರು ನೋಡ್ಕೊಂಡಾರ ಆಲ್ರೆಡಿ, ಅದಕ್ಕೋಸ್ಕರ ಆನ್ಸರ್ ಮಾಡಾಕಂತಿದ್ದಾರೆ. ಹೇಗೆ ಬರೆದರೂ ಸರಿಯಾದ ಪದ ಅಲ್ಲ, ಸರಿಯಾಗದ ಪದ. ಹೇಗಾದ್ರೂ ಬರೀ ಅದು ಪದ ಸರಿಯಾಗಲ್ಲ. ಗೊತ್ತಿದ್ದವ್ರು ಹೇಳ್ಬೇಡ್ರಿ. ನೀರಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು. ನೀರಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು. ನೀರಿನಲ್ಲಿ ಬಿದ್ದರೂ ಅದು ಒದ್ದೆಯಾಗುವುದಿಲ್ಲ. ನೀರಿನಲ್ಲಿ ಬಿದ್ದರೂ ಒದ್ದೆಯಾಗದ ವಸ್ತು. ಓನ್ಲಿ ಬಾಯ್ಸ್, ಓನ್ಲಿ ಬಾಯ್ಸ್. ಅದು ನೀರಿನಾಗ ಬೀಳುತ್ತೆ, ಒದ್ದೆಯಾಗಲ್ಲ, ತಣ್ಣಗಾಗಲ್ಲ, ನೀರು ಅದಕ್ಕೆ ಟಚ್ ಆಗಲ್ಲ. ರಾಂಗ್ ಆನ್ಸರ್. ನೀರು ಟಚ್ ಆಗಲ್ಲ, ನೀರು. ವೆರಿ ಗುಡ್, ಗುಡ್ ಆನ್ಸರ್. ರೈಟ್ ಆನ್ಸರ್. ತೂಕ ಮಾಡಲಾಗದ ಗ್ರಾಮ ಯಾವುದು? ಓನ್ಲಿ ಬಾಯ್ಸ್, ನಾಟ್ ಗರ್ಲ್ಸ್. ಗರ್ಲ್ಸ್ ಹೇಳ್ಬೇಡ್ರಿ. ಯಾರು? ಓನ್ಲಿ ಬಾಯ್ಸ್. Because girls know the answers. Because she has discussed with the girls. So she is telling that only boys can answer. Yeah, ತೂಕ ಮಾಡಲಾಗದ ಗ್ರಾಮ ಯಾವುದು? ವೆರಿ ಗುಡ್. ರೈಟ್ ಆನ್ಸರ್. ಸಮಾಜದಲ್ಲಿ ಅತಿ ಹೆಚ್ಚು ಓದುವ ಬುಕ್ ಯಾವುದು? ರೈಟ್ ಆನ್ಸರ್. ಧನ್ಯವಾದಗಳು.